ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ಇವಾಗ ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇವಾಗ ಹೆರಿಟೇಜ್ ಅವರ ಪನ್ನೀರ್ ತಗೊಂಡಿದ್ದೀನಿ. ನೀವು ಯಾವುದಾದ್ರೂ ಪನ್ನೀರ್ ತಗೊಳ್ಳಿ. ಇದು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಇವಾಗ ಪನ್ನೀರ್ ಕ್ಯೂಬ್ಸ್ನ ಅದರೊಳಗಡೆ ಹಾಕೋಣ. ಅದಕ್ಕೊಂಚೂರು ಅರಿಶಿನ, ಒಂಚೂರು ಖಾರ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಈ ಚಿಕ್ಕ ಮಕ್ಕಳಿಗೂ ಎಲ್ರಿಗೂ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಇದಕ್ಕೊಂಚೂರು ಖಾರದ ಪೌಡ್ರ್ ಹಾಕಿದ್ದೀನಿ, ಒಂಚೂರು ಅರಿಶಿನ. 1 ನಿಮಿಷ ಫ್ರೈ ಮಾಡಿದ್ರೆ ಸಾಕಿದನ್ನು. ನನ್ನ ಮಗನಿಗಂತೂ ಇಷ್ಟಪಟ್ಟು ತಿಂತಾನೆ ಇದನ್ನು. ಇದು ಪಾಲಕ್ ಹಾಕಿ ಮಾಡ್ಬೋದು. ನಾನು ಸಿಂಪಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದು ಕಮ್ಮಿ ಅನಿಸಿದರೆ ಪನ್ನೀರು, ಅದರ ಜೊತೆಗೆ ಒಂದು ಕ್ಯಾಪ್ಸಿಕಮ್ಮು, 1 ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಕೊಳ್ಳೋಣ. ಅದನ್ನು ಒಂಚೂರು ಫ್ರೈ ಮಾಡೋಣ. ಈ ಪನ್ನೀರ್ ಎತ್ತಿಕೊಂಡ್ವಲ್ವ, ಫ್ರೈ ಮಾಡಿದ್ವಲ್ವ, ಅದೇ ಕಡಾಯಿಗೆ ಇದನ್ನು ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಇದು 1 ನಿಮಿಷ ಅಷ್ಟೇ. ಇದಕ್ಕೊಂಚೂರು ಇನ್ನೊಂದು ಸ್ವಲ್ಪ ಆಯಿಲು, 1-2 ಸ್ಪೂನ್ ಆದರೆ ಸಾಕು, ಟೀ ಸ್ಪೂನ್ ಆಯಿಲ್ ಆದರೆ ಸಾಕು. ಇದನ್ನು ಮಿಕ್ಸಿ ಮಾಡ್ಕೋಬೇಕು. 1-2 ಈರುಳ್ಳಿ, 1-2 ಟೊಮೊಟೊ ತಗೊಂಡಿದ್ದೀನಿ. ಇದಕ್ಕೊಂದು 1-2 ಮೆಣಸಿನ್ಕಾಯಿ, 1-3 ಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟು ಗೋಡಂಬಿ 5-6 ಗೋಡಂಬಿ ಹಾಕ್ಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಟೊಮೊಟೊ ತಗೊಳ್ರಿ. ಗೋಡಂಬಿ ಹಾಕಿದರೆ ತಿಕ್ನೆಸ್ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೊಂದು 2 ನಿಮಿಷ ಮಾಡ್ಕೊಂಡಾದ್ಮೇಲೆ ಟೊಮೊಟೊ, ಇದನ್ನೇ ಹುಳಿನೂ ಬರುತ್ತೆ. ನೀವೇನು ಹುಳಿ ಹಾಕೋದು ಬೇಕಾಗಿಲ್ಲ, ಟೊಮೊಟೊ ಹಾಕಿರ್ತೀವಲ್ವ. ಇದು ಒಂದು ಸ್ವಲ್ಪ ಫ್ರೈ ಆಗೋಕ್ಕೆ ಒಂಚೂರು ಉಪ್ಪು, ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದು ತಣ್ಣಗಾಗಿ ಬಿಡಬೇಕು. ಇದನ್ನು ಮಿಕ್ಸಿ ಮಾಡ್ಕೋಬೇಕಲ್ವ. ಇದಕ್ಕೊಂಚೂರು ಕರಿಬೇವು, ಕೊತ್ತಂಬರಿ ಹಾಕೊಂಡ್ಬಿಟ್ಟು 1-2 ನಿಮಿಷ ಫ್ರೈ ಮಾಡಿರಿ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು. ಟೊಮೊಟೊ, ಈರುಳ್ಳಿ ಒಂದು 10 ನಿಮಿಷದಲ್ಲೇ ಆಗೋಗುತ್ತೆ ಪನ್ನೀರ್. ಇದೊಂದು ಸ್ವಲ್ಪ ತಣ್ಣಗಾಗೋದು ಬಿಟ್ಟರೆ 10 ನಿಮಿಷದಲ್ಲೇ ಮಾಡ್ಕೋಬೋದು. ಒಂದು 5 ನಿಮಿಷ ತಣ್ಣಗಾಕಿಬಿಟ್ಟಿದ್ದೆ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಈ ಪಾತ್ರೆಗೆ ಮತ್ತೊಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದಕ್ಕೊಂದು 2 ಪಲಾವ್ ಎಲೆ, ಒಂಚೂರು ಅರಿಶಿನ, ಒಂಚೂರು ಖಾರದ ಪೌಡ್ರು, ಅಂದರೆ ಮೀಡಿಯಮ್ ಫ್ಲೇಮಲ್ಲೇ. ಜಾಸ್ತಿ ಜೋರಾಗಿಟ್ಟರೆ ಇದು ಸೀದೋಗ್ಬಿಡುತ್ತೆ. ನೋಡ್ಕೊಂಡು ನೀವು ಕಮ್ಮಿನೇ ಇಟ್ಕೊಳ್ಳಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ನಾವು ಮಿಕ್ಸಿ ಮಾಡಿರ್ತೀವಲ್ವ, ಆ ಮಸಾಲಾನ ಇದಕ್ಕೆ ಹಾಕ್ಕೊಂಬಿಡೋಣ. ಆಲ್ರೆಡಿ ಹುರಿದಿದ್ದೀವಿ ಈರುಳ್ಳಿ ಟೊಮೊಟೊ ಎಲ್ಲನೂ. ಇದನ್ನೇನು ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಕಾಗಿಲ್ಲ. ಒಂದು 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಎಣ್ಣೆ ಬಿಟ್ಕೋಬೇಕಿದು ಅಷ್ಟೇ. ಈಗ ಮಾಡಿರ್ತೀವಲ್ವ ಗ್ರೇವಿ, ಅದು ಎಣ್ಣೆ ಬಿಟ್ಕೋಬೇಕು. ಇದಕ್ಕೊಂಚೂರು ಗರಂ ಮಸಾಲ ಹಾಕೋತೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತಗೊಳ್ರಿ, ಹಂಗೇನಿಲ್ಲ. ಇದಕ್ಕೊಂದು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅನ್ನೋರು ಶುಂಠಿ ಬೆಳ್ಳುಳ್ಳಿನ ಆವಾಗಲೇ ಈರುಳ್ಳಿ ಟೊಮೊಟೊ ಫ್ರೈ ಮಾಡಿದ್ದೀವಲ್ವ, ಅದಕ್ಕೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಅಷ್ಟೇ.
ನಿಮಗೆ ಗ್ರೇವಿ ತಿಕ್ಕಾಗಬೇಕಿದ್ರೆ ಕಮ್ಮಿ ನೀರು ಹಾಕ್ರಿ, ಇಲ್ಲ ನಮಗೆ ಜಾಸ್ತಿ ಸ್ವಲ್ಪ ತಿಳುವಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ನಾನು ಈ ಹದದಲ್ಲಿ ಮಾಡಿದ್ದೀನಿ. ಇದಕ್ಕೊಂಚೂರು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ನಾನು ಸ್ವಲ್ಪನೇ ಹಾಕಿದ್ದೆ. ಚೆನ್ನಾಗಿ ಬರುತ್ತೆ ಗ್ರೇವಿ, ಮಾತ್ರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಹೆಂಗಿತ್ತಂತ ಹೇಳ್ರಿ ನನಗೆ. ಇದಕ್ಕೊಂದು ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, ಇಲ್ಲ ಧನಿಯಾ ಬೀಜ ಇದ್ರೂ ಅದನ್ನು ಫ್ರೈ ಮಾಡುವಾಗ ಹಾಕ್ಕೊಳ್ಳಿ. ಇವು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನೆಲ್ಲನೂ ಹಾಕ್ತಿದ್ದೀನಿ. ನೀವು ಬರೀ ಪನ್ನೀರೇ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ, ಇಲ್ಲ ನಮ್ಮನೇಲಿ ಜಾಸ್ತಿ ಜನ ಇದ್ದೀವಪ್ಪ ನಮಗೆ ಪನ್ನೀರು ಕಮ್ಮಿ ಆಗುತ್ತೆ ಅಂದರೆ ಒಂದು ಕ್ಯಾಪ್ಸಿಕಮ್ಮು ಒಂದು ಈರುಳ್ಳಿ ಯೂಸ್ ಮಾಡಿದರೆ ಸ್ವಲ್ಪ ಜಾಸ್ತಿ ಬರುತ್ತೆ, ಕ್ವಾಂಟಿಟಿ ಜಾಸ್ತಿ ಆಗಿಬರುತ್ತೆ ಅಷ್ಟೇ, ಏನಿಲ್ಲ. ಅದಕ್ಕೆ ತಕ್ಕಂತೆ ನೀವು ಗ್ರೇವಿ ಮಾಡ್ಕೋಬೇಕು ಅಷ್ಟೇ. ಒಂದು ಟೊಮೊಟೊ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಒಂದು ಈರುಳ್ಳಿ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಒಂದು 3 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಿ. ಪನ್ನೀರ್ ಅಂತೂ ಈಗ ಬಂದಿದೆ ನೋಡಿ. ನೀವು ಟ್ರೈ ಮಾಡಿಬಿಟ್ಟು ನಾನು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.